ಸ್ವತಂತ್ರ ಭಾರತನ ಇದು. ಒಂದು ಕಡೆ ಮುಂಗಾರು ಬೆಳೆ ನಷ್ಟ ಆಗಿದೆ, ಹಿಂಗಾರು ಹೋಗಿದೆ, ತೊಗರಿ ಹೋಗಿದೆ, ಹತ್ತಿ ಹೋಗಿದೆ, ಶೇಂಗಾ ಹೋಗಿದೆ, ಸೂರ್ಯಪಾನ. ಶಹಾಬಾದ್ ತಾಲೂಕಿನಲ್ಲಿ ನೆರೆಹಾವಳಿಯಿಂದ ಸಂಕಷ್ಟದಲ್ಲಿರುವ ಎಲ್ಲಾ ರೈತರಿಗೂ ಬೆಳೆ ನಷ್ಟ ಪರಿಹಾರ ಹಾಗೂ ಇತರ ಬೇಡಿಕೆಗಳ ಸಮರ್ಪಕ ಪರಿಹಾರಕ್ಕಾಗಿ ಒತ್ತಾಯಿಸಿ ಎಐಕೆಕೆಎಂಎಸ್ ರೈತ ಸಂಘಟನೆ ಶಹಾಬಾದ್ ತಾಲೂಕಾ ಸಮಿತಿಯಿಂದ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಎಐಕೆಕೆಎಂಎಸ್ನ ಜಿಲ್ಲಾಧ್ಯಕ್ಷರಾದ ಗಣಪತರಾವ್ ಕೆ ಮಾನೆ ಅವರು ಮಾತನಾಡುತ್ತಾ, ರೈತರನ್ನು ನಿರ್ಗತಿಕರನ್ನಾಗಿಸುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನೀತಿಗಳ ವಿರುದ್ಧ ಪ್ರಬಲ ಐಕ್ಯ ಹೋರಾಟ ಬೆಳೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೃಷಿ ಕ್ಷೇತ್ರದಲ್ಲಿ ಬಂಡವಾಳಶಾಹಿ ಪರ ನೀತಿಗಳನ್ನು ಒಂದರ ನಂತರ ಒಂದು ಜಾರಿ ಮಾಡುತ್ತಿರುವುದರಿಂದ ರೈತರು ನಿರ್ಗತಿಕರಾಗುತ್ತಿದ್ದಾರೆ. ಅಂಬಾನಿ ಅದಾನಿಗಳಂತ ಬಂಡವಾಳಶಾಹಿಗಳ ಸೇವೆಯಲ್ಲಿರುವ ಈ ಸರ್ಕಾರಗಳ ವಿರುದ್ಧ ರೈತರು ಒಗ್ಗಟ್ಟಾಗಿ ಹೋರಾಟ ಬೆಳೆಸಬೇಕಾಗಿದೆ. ಈ ವರ್ಷ ಜಿಲ್ಲೆಯಲ್ಲಿ ವಾಣಿಜ್ಯ ಬೆಳೆಯಾದ ತೊಗರಿ ಬೆಳೆಯು ತೀವ್ರವಾದ ಮಳೆಯಿಂದ ನಷ್ಟವಾಗಿ ರೈತರ ಬದುಕು ಬೀದಿಗೆ ಬಂದಂತಾಗಿದೆ. ಮುಂಗಾರು ಬಿತ್ತನೆ 2-3 ಬಾರಿ ಮಾಡಿದರೂ ಮಳೆಯಿಂದ ಸಾಕಷ್ಟು ಹಾನಿಯಾಗಿದೆ. ಸರ್ಕಾರವು ವಿತರಿಸಿದ ಪರಿಹಾರ ಅವೈಜ್ಞಾನಿಕ ಹಾಗೂ ಸಮರ್ಪಕವಾಗಿಲ್ಲ. ಕೆಲ ರೈತರಿಗೆ ಅತ್ಯಂತ ಕಡಿಮೆ ಹಣ ಜಮೆ ಆಗಿರುವುದನ್ನು ನಮ್ಮ ಸಂಘಟನೆಯು ಅತ್ಯಂತ ಉಗ್ರವಾಗಿ ಖಂಡಿಸುತ್ತದೆ. ಈ ಕೂಡಲೇ ಕಷ್ಟದಲ್ಲಿರುವ ರೈತರಿಗೆ ಸಮರ್ಪಕ ಪರಿಹಾರ ವಿತರಿಸಬೇಕೆಂದು ಆಗ್ರಹಿಸಿದರು. ಇದೊಂದು ಸ್ವತಂತ್ರ ಭಾರತನ ಇದು. ಒಂದು ಕಡೆ ಮುಂಗಾರು ಬೆಳೆ ನಷ್ಟ ಆಗಿದೆ, ಹಿಂಗಾರು ಹೋಗಿದೆ, ತೊಗರಿ ಹೋಗಿದೆ, ಹತ್ತಿ ಹೋಗಿದೆ, ಶೇಂಗಾ ಹೋಗಿದೆ, ಸೂರ್ಯಪಾನ ಹೋಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಬೆಳೆ ನಷ್ಟ ಪರಿಹಾರ ಕೊಡ್ತೀವಂತೇಳಿ ಕೊಚ್ಕೊಂಡಿರುವಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಧಿಕ್ಕಾರ ಹಾಕ್ಲಿಕ್ಕೆ ಬಂದಿದ್ದೀವಿ. ಸ್ನೇಹಿತರೆ, ಕನಿಷ್ಠ ಸೌಲಭ್ಯ ಕೊಡಿ ಅಂತ ಕೇಳ್ತಾ ಇದೀವಿ. ರೈತರಿಗೆ ಸಾಲ ಮನ್ನಾ ಮಾಡಿ, ರೈತರಿಗೆ ಸಬ್ಸಿಡಿ ಕೊಡಿ, ರೈತರ ದವಸ ಧಾನ್ಯಗಳಿಗೆ ಬೆಂಬಲ ಬೆಲೆ ಕೊಡಿ ಅಂತ ಕೇಳ್ತಾ ಇದೀವಿ. ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಿ ಅಂತ ಕೇಳ್ತಾ ಇದೀವ. ಯಾಕೆ ಪರಿಹಾರ ಕೊಡ್ಲಿಕ್ಕೆ ವಿಳಂಬ ಮಾಡ್ತಾ ಇದ್ದೀರಿ? ಆ ಪರಿಹಾರ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಆ ತಲಾಟೆ ಸರ್ವೆಗಳನ್ನ ಸರಿಯಾಗಿ ಮಾಡಿಲ್ಲ, ಮನ್ಸಿಗೆ ಬಂದಂಗ್ ಮಾಡಿದ್ದಾರೆ. ಯಾರು ದುಡ್ಡು ಕೊಟ್ಟಿದ್ದಾರೆ ಅವರಿಗೆ 10-20 ಸಾವಿರ ರೂಪಾಯಿ ಸಿಕ್ಕಿದೆ. ಯಾರು ದುಡ್ಡು ಕೊಟ್ಟಿಲ್ಲ ಅವರಿಗೆ 17,200 ರೂಪಾಯಿ ಸಿಕ್ಕಿದೆ. ಇಂಥ ವ್ಯವಸ್ಥೆ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಕೂಡಿರುವಂತ ಈ ವ್ಯವಸ್ಥೆ ವಿರುದ್ಧ ನಾವು ರೈತರ ಹೋರಾಟ ಕಟ್ಟಬೇಕಾಗಿದೆ. ಇಂಥ ಒಂದು ಧಿಕ್ಕಾರ ಕೂಗಿರುವಂತ ನೀವೆಲ್ಲರೂ ಕೂಡ ಏನ್ ಬಯಸ್ತಾ ಇದ್ದೀರಿ? ಕನಿಷ್ಠ ಸವಲತ್ತುಗಳು ಕೊಡಿ, ನಮ್ಗೆ ಒಳ್ಳೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ ಅಂತಂದ್ರೆ ಇವತ್ತು ಶಿಕ್ಷಣ ಖಾಸಗೀಕರಣ ಮಾಡಿರೋ ಕೊಟ್ಟಿದ್ದಾರೆ. ಇವತ್ತು ಹಳ್ಳಿಗಳಲ್ಲಿ ಕೂಡ ಸರ್ಕಾರಿ ಶಾಲೆಗಳು ಮುಚ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ 36,000 ಸರ್ಕಾರಿ ಶಾಲೆಗಳು ಮುಚ್ತಾ ಇದ್ದಾರೆ. ನಿಮ್ಮ ಮಕ್ಕಳು ಇವತ್ತು ಬೀದಿ ಪಾಲಾಗ್ತಾ ಇದ್ದಾರೆ. ಒಂದು ಕಡೆ ಬೆಳೆ ನಷ್ಟ ಆಗ್ತಾ ಇದೆ, ಇನ್ನೊಂದು ಕಡೆ ಶಿಕ್ಷಣದಿಂದ ಮುಂಚಾಗ್ತಾ ಇದ್ದಾರೆ. ನಿಮ್ಮ ರೈತರ ಮಕ್ಕಳಿಗೆ ಉದ್ಯೋಗ ಕೊಡ್ತಾ ಇಲ್ಲ, ಇನ್ನೊಂದು ಕಡೆ ಬೆಲೆ ಏರಿಕೆ ಹೆಚ್ಚಿಗಾಗಿದೆ. ಬೀಜ, ಗೊಬ್ಬರ, ಎಣ್ಣೆ. ಎಐಕೆಕೆಎಂಎಸ್ನ ಜಿಲ್ಲಾ ನಾಯಕರಾದ ಭಾಗಣ್ಣ ಬುಕ್ಕಾರ್ ಅವರು ಮಾತನಾಡುತ್ತಾ, ನೆರೆಹಾವಳಿಯಿಂದಾಗಿ ಹಲವಾರು ಹಳ್ಳಿಗಳು ನೀರಲ್ಲಿ ಮುಳುಗಿರುವ ವಿಷಯ ಸರ್ಕಾರಕ್ಕೂ ಗೊತ್ತಿದ್ದರೂ ಇಲ್ಲಿವರೆಗೂ ಶಾಶ್ವತ ಪರಿಹಾರ ಕ್ರಮ ತೆಗೆದುಕೊಂಡಿಲ್ಲ. ಹೊನಗುಂಟ, ಮುತ್ಗಾ ಗ್ರಾಮಗಳು ನೆರೆಹಾವಳಿಯಿಂದ ಇಡೀ ಗ್ರಾಮವೇ ನಡುಗಡ್ಡೆ ತರ ಮುಳುಗಿ ಹೋಗಿತ್ತು. ಅಲ್ಲಿ ವಾಸಿಸುವ ನಿವಾಸಿಗಳಿಗೆ ಕೂಡಲೇ ಶಾಶ್ವತ ವಸತಿ ಯೋಜನೆ ರೂಪಿಸಿ ಶಾಶ್ವತ ಮನೆ ಕಟ್ಟಿಸಿ ಕೊಡಬೇಕೆಂದು ಆಗ್ರಹಿಸಿದರು. ಎಐಕೆಕೆಎಂಎಸ್ನ ಶಹಾಬಾದ್ ತಾಲೂಕಾ ಕಾರ್ಯದರ್ಶಿಗಳಾದ ರಾಜೇಂದ್ರ ಆರ್ ಅವರು ಮಾತನಾಡುತ್ತಾ, ಸರ್ಕಾರದಿಂದ ಸರ್ವೆ ಕಾರ್ಯ ಮುಗಿಸಿ ಕೆಲವು ತಿಂಗಳುಗಳು ಕಳೆದರೂ ಸಹ ಇನ್ನೂ ಕೆಲ ರೈತರಿಗೆ ನಷ್ಟ ಪರಿಹಾರ ತಲುಪಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಸರ್ಕಾರಗಳು ಕೂಡಲೇ ಇದರ ಬಗ್ಗೆ ಗಮನ ವಹಿಸಿ ಸಂಕಷ್ಟದಲ್ಲಿರುವ ಎಲ್ಲಾ ರೈತರಿಗೆ ಪರಿಹಾರ ದೊರೆಯುವಂತೆ ಮಾಡಬೇಕು ಹಾಗೂ ತೊಗರಿ ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಬೇಕೆಂದು ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಹೊನಗುಂಟ, ತರನಹಳ್ಳಿ, ತೊಣಸಹಳ್ಳಿ, ಬಂಕೂರ್, ಮುತ್ಗಾ ಹಾಗೂ ಗೊಳಕೆ ಗ್ರಾಮದ ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.